ಇನ್ಸ್ಟಾಗ್ರಾಮ್ ಲವ್. ಒಂದು ಫಾಲೋ, ಒಂದು ಮೆಸೇಜ್, ಕೊನೆಗೆ ಅವರ ಜೀವನವೇ ಬದಲಾಯಿತು. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದು ಸಾಮಾನ್ಯ ಇನ್ಸ್ಟಾಗ್ರಾಮ್ ಫಾಲೋ, ನಂತರ ಒಂದು ಹೈ ಮೆಸೇಜ್, ಇಬ್ಬರ ನಡುವೆ ಪ್ರೀತಿ ಅರಳಿತು. ಆದರೆ ಹುಡುಗಿ ತನ್ನ ಬಗ್ಗೆ ಒಂದು ದೊಡ್ಡ ಸತ್ಯವನ್ನು ಮರೆಮಾಚಿದ್ದಳು. ಆ ಸತ್ಯ ತಿಳಿದ ನಂತರ ಹುಡುಗ ತೆಗೆದುಕೊಂಡ ನಿರ್ಧಾರ ಇಡೀ ಕಥೆಯನ್ನೇ ಬದಲಿಸಿತು. ಕೊನೆಗೆ ನಡೆದದ್ದು ಕೇಳಿದರೆ ನಿಮ್ಮ ಕಣ್ಣಲ್ಲೂ ನೀರು ಬರುತ್ತದೆ. ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದ ಆದಿತ್ಯ ಎಂಬ ಯುವಕ ಫೋಟೋಗ್ರಫಿ ತುಂಬಾ ಇಷ್ಟಪಡುವವನಾಗಿದ್ದ. ಕೆಲಸ ಮುಗಿದ ನಂತರ ಇನ್ಸ್ಟಾಗ್ರಾಂನಲ್ಲಿ ಪ್ರಕೃತಿ, ಮಳೆ, ಸೂರ್ಯಾಸ್ತದ ಫೋಟೋಗಳನ್ನು ಪೋಸ್ಟ್ ಮಾಡುತ್ತಿದ್ದ. ಒಂದು ದಿನ ಅವನಿಗೆ ನಂದನಾ _official ಎಂಬ ಹೊಸ ಫಾಲೋವರ್ನಿಂದ ಲೈಕ್ ಬಂತು. ಆದಿತ್ಯ ಕೂಡ ಅವಳ ಪ್ರೊಫೈಲ್ ನೋಡಿದ. ಸರಳ ನಗು, ಪುಸ್ತಕ ಓದುವ ಫೋಟೋಗಳು, ಪ್ರಕೃತಿಯ ಚಿತ್ರಗಳು, ಯಾವುದೋ ವಿಭಿನ್ನ ಆಕರ್ಷಣೆ ಅವನಿಗೆ ಕಾಣಿಸಿತು. ಅವನು ಧೈರ್ಯ ಮಾಡಿ ಒಂದು ಚಿಕ್ಕ ಮೆಸೇಜ್ ಕಳುಹಿಸಿದ. ಹಾಯ್, ನಿಮ್ಮ ಫೋಟೋಗಳು ತುಂಬಾ ಚೆನ್ನಾಗಿವೆ. ಕೆಲವು ನಿಮಿಷಗಳ ನಂತರ ರಿಪ್ಲೈ ಬಂತು, ಥ್ಯಾಂಕ್ ಯು. ಆ ಒಂದು ಮೆಸೇಜ್ ದಿನದಿಂದ ದಿನಕ್ಕೆ ಗಂಟೆಗಟ್ಟಲೆ ನಡೆಯುವ ಮಾತುಕತೆಯಾಗಿ ಬದಲಾಯಿತು. ಬೆಳಗಿನ ಗುಡ್ ಮಾರ್ನಿಂಗ್, ರಾತ್ರಿ ಗುಡ್ ನೈಟ್ ಇಬ್ಬರ ಜೀವನದ ಭಾಗವೇ ಆಯಿತು. ಕೆಲವೇ ದಿನಗಳಲ್ಲಿ ಇಬ್ಬರು ತಮ್ಮ ಸಂತೋಷ, ದುಃಖ, ಕನಸುಗಳನ್ನೆಲ್ಲ ಹಂಚಿಕೊಳ್ಳಲು ಆರಂಭಿಸಿದರು. ಒಂದು ದಿನ ಆದಿತ್ಯ ಕೇಳಿದ, ನಂದನಾ, ನಾವು ಯಾವಾಗ ಭೇಟಿಯಾಗೋಣ? ಕೆಲವು ಕ್ಷಣಗಳ ನಂತರ ಅವಳ ಉತ್ತರ ಬಂತು, ಇನ್ನೂ ಸ್ವಲ್ಪ ಸಮಯ ಕೊಡು. ಸರಿಯಾದ ಸಮಯ ಬಂದಾಗ ನಾನು ಖಂಡಿತ ಭೇಟಿಯಾಗುತ್ತೇನೆ. ಆದಿತ್ಯ ಒಪ್ಪಿಕೊಂಡ. ತಿಂಗಳುಗಳು ಕಳೆಯುತ್ತಾ ಹೋದವು. ಇಬ್ಬರ ಪ್ರೀತಿ ದಿನದಿಂದ ದಿನಕ್ಕೆ ಗಟ್ಟಿಯಾಗುತ್ತಿತ್ತು. ಒಂದು ಸಂಜೆ ಆದಿತ್ಯ ತನ್ನ ಪ್ರೀತಿಯನ್ನು ಹೇಳಿಬಿಟ್ಟ. ನಂದನಾ, ನಾನು ನಿನ್ನನ್ನು ಮನಸಾರೆ ಪ್ರೀತಿಸುತ್ತಿದ್ದೇನೆ. ಕೆಲವು ಕ್ಷಣ ರಿಪ್ಲೈ ಬರಲಿಲ್ಲ. ಆದಿತ್ಯನ ಹೃದಯ ಬಡಿತ ಜೋರಾಯಿತು. ಕೊನೆಗೆ ಒಂದು ಮೆಸೇಜ್ ಬಂತು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ಆದರೆ ನನ್ನ ಬಗ್ಗೆ ಒಂದು ಸತ್ಯ ಇದೆ. ಅದು ತಿಳಿದ ನಂತರ ನೀನು ನನ್ನನ್ನು ದ್ವೇಷಿಸಬಹುದು. ಆದಿತ್ಯ ತಕ್ಷಣ ಉತ್ತರಿಸಿದ, ಏನೇ ಆಗಿರಲಿ ನಾನು ನಿನ್ನನ್ನು ಬಿಡುವುದಿಲ್ಲ. ಮುಂದಿನ ಭಾನುವಾರ ಭೇಟಿಯಾಗಲು ಇಬ್ಬರೂ ನಿರ್ಧರಿಸಿದರು. ಆದಿತ್ಯ ಹೂಗುಚ್ಛ ಹಿಡಿದು ನಿಗದಿತ ಸ್ಥಳಕ್ಕೆ ಬಂದ. ಗಡಿಯಾರ 1 ಗಂಟೆ ತೋರಿಸಿತು. 2 ಗಂಟೆ, 3 ಗಂಟೆ, ಆದರೆ ನಂದನಾ ಬರಲಿಲ್ಲ. ಅಷ್ಟರಲ್ಲಿ ಆದಿತ್ಯನ ಮೊಬೈಲ್ಗೆ ಒಂದು ಅಪರಿಚಿತ ಸಂಖ್ಯೆಯಿಂದ ಕರೆ ಬಂತು. ನೀವು ಆದಿತ್ಯನಾ? ಹೌದು. ನಂದನಾ ನಿಮ್ಮ ಬಗ್ಗೆ ಯಾವಾಗಲೂ ಮಾತನಾಡುತ್ತಿದ್ದರು, ಆದರೆ ಅವರು ಇಂದು ನಿಮ್ಮನ್ನು ಭೇಟಿ ಮಾಡಲು ಬರಲು ಸಾಧ್ಯವಾಗುವುದಿಲ್ಲ. ಆದಿತ್ಯನ ಹೃದಯ ಬಡಿತವೇ ನಿಂತಂತಾಯಿತು. ಏಕೆ, ಏನಾಯಿತು ಎಂದು ಆತ ಆತಂಕದಿಂದ ಕೇಳಿದ. ಅತ್ತಿಂದ ಬಂದ ಉತ್ತರ ಕೇಳಿದ ಕ್ಷಣ ಅವನ ಕೈಯಲ್ಲಿದ್ದ ಹೂಗುಚ್ಛ ನೆಲಕ್ಕೆ ಬಿತ್ತು. ಅವನ ಕಣ್ಣಲ್ಲಿ ನೀರು ತುಂಬಿತು. ಆ ವ್ಯಕ್ತಿ ಏನು ಹೇಳಿದ? ನಂದನಾ ತನ್ನ ಬಗ್ಗೆ ಯಾವ ಸತ್ಯವನ್ನು ಮರೆಮಾಚಿದ್ದಳು? ಇವರ ಪ್ರೀತಿ ಒಂದಾಯಿತಾ ಅಥವಾ ಶಾಶ್ವತವಾಗಿ ದೂರವಾಯಿತಾ? ಮುಂದುವರಿಯುತ್ತದೆ ಭಾಗ 2. ಧನ್ಯವಾದಗಳು.